ಜೆಡಿಎಸ್ನಲ್ಲಿ ಬಂಡಾಯದ ಬಾವುಟ ಹಾರಿಸಿರುವ ಜಿಟಿ ದೇವೇಗೌಡ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರ್ತಾರಾ? ಕುಮಾರಸ್ವಾಮಿ ವಿರುದ್ಧ ತೀವ್ರ ಮುನಿಸಿಕೊಂಡಿರುವ ಜೆಟಿಡಿ ಇನ್ನು ಜೆಡಿಎಸ್ನಲ್ಲಿ ಇರೋದು ಅಸಾಧ್ಯನಾ? ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೇವೇಗೌಡರನ್ನ ಪಕ್ಷಕ್ಕೆ ಕರೀತಾರಾ? ಕಳೆದ ಕೆಲವು ಸಮಯದಿಂದ ಜೆಡಿಎಸ್ನಿಂದ ದೂರವೇ ಇರುವ ಆ ಪಕ್ಷದ ಶಾಸಕ ಹಾಗೂ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡರು ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಆದರೆ ಈ ವಿಚಾರವನ್ನ ಅಲ್ಲಗಳೆದಿರುವ ಅವರು ಸಿದ್ದರಾಮಯ್ಯ ಖುದ್ದಾಗಿ ಏನು ಕಾಂಗ್ರೆಸ್ಗೆ ತಮ್ಮನ್ನ ಆಹ್ವಾನಿಸಿಲ್ಲ ಎಂದಿದ್ದಾರೆ. ಆದರೆ ಅವರು ನೀಡುತ್ತಿರುವ ಹೇಳಿಕೆಗಳು ಅವರು ಜೆಡಿಎಸ್ನಿಂದ ಪೂರ್ತಿ ದೂರವಾಗತೊಡಗಿರೋದನ್ನೇ ಸೂಚಿಸುತ್ತಿವೆ ಮತ್ತು ಮೂಡಾ ಪ್ರಕರಣದಲ್ಲಿನ ಅವರ ಬಹಿರಂಗ ಹೇಳಿಕೆಯಂತೂ ಜೆಡಿಎಸ್ ಅನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದೆ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಗೆ ಕುಮಾರಸ್ವಾಮಿ ಆಗ್ರಹ ಮಾಡ್ತಿದ್ದಾಗ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ದಾರಂತ ಬಹಿರಂಗವಾಗಿಯೇ ಜಿಟಿಡಿ ಪ್ರಶ್ನೆ ಮಾಡಿದ್ರು. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಜೆಡಿಎಸ್ ಹೋರಾಟ ಮಾಡ್ತಾ ಇದ್ದ ವೇಳೆ ದಸರಾ ಉದ್ಘಾಟನೆ ವೇದಿಕೆಯಲ್ಲೇ ಬಹಿರಂಗವಾಗಿ ಜಿಟಿ ದೇವೇಗೌಡರು ಸಿದ್ದರಾಮಯ್ಯ ಪರ ನಿಂತಿದ್ರು. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ, ಅವರ ಪತ್ನಿ ಪಾರ್ವತಿ ಹೆಸರಿನಲ್ಲಿ ಅಕ್ರಮವಾಗಿ ನಿವೇಶನ ಪಡೆದಿಲ್ಲ, ಎಲ್ಲವೂ ಕಾನೂನಾತ್ಮಕವಾಗಿಯೇ ಆಗಿದೆ. ಸಿದ್ದರಾಮಯ್ಯ ಈ ನಾಡು ಕಂಡ ಜನನಾಯಕ ಅಂತೆಲ್ಲ ಹೇಳಿಕೆ ನೀಡಿದ್ರು. ಇದಾದ ಬಳಿಕ ಅವರನ್ನ ಜೆಡಿಎಸ್ ಚಟುವಟಿಕೆಗಳಿಂದ ದೂರವೇ ಇಟ್ಟ ಕುಮಾರಸ್ವಾಮಿ ಚನ್ನಪಟ್ಟಣ ಉಪಚುನಾವಣೆ ಪ್ರಚಾರಕ್ಕೂ ಕರೆದಿರಲಿಲ್ಲ. ಹಾಗೇನೆ ಮೈಸೂರಿಗೆ 2 ಬಾರಿ ಕುಮಾರಸ್ವಾಮಿ ಬಂದಾಗ್ಲೂ ಜಿಟಿಡಿ ಹೋಗಿರಲಿಲ್ಲ. ಮೂಡಾದಲ್ಲಿ 2021ರಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿಗೆ 50-50ರ ಅನುಪಾತದಲ್ಲಿ ಬದಲಿ ನಿವೇಶನ ಹಂಚಿಕೆ ವೇಳೆ ಶಾಸಕ ಜಿಟಿ ದೇವೇಗೌಡರು ಮೂಡಾ ಸದಸ್ಯರಾಗಿದ್ರು. ಈ ವೇಳೆ ಅವರೂ ಸೇರಿದಂತೆ ಸದಸ್ಯರುಗಳೆಲ್ಲ ಒಪ್ಪಿಯೇ ಈ ತೀರ್ಮಾನ ಕೈಗೊಂಡಿತು. ರಾಜಕೀಯ ಕಾರಣಕ್ಕಾಗಿ ಮೂಡಾ ವಿಚಾರವನ್ನ ದೊಡ್ಡದು ಮಾಡಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ನಾಯಕರು ಮುಂದಾಗಿದ್ದಾಗ ಮೂಡಾದಲ್ಲಿನ ಎಲ್ಲಾ ಸತ್ಯಾಂಶ ಗೊತ್ತಿದ್ದ ಜಿಟಿಡಿ ಸಿದ್ದರಾಮಯ್ಯ ಪರ ನಿಂತಿದ್ರು. ಇನ್ನು ಜಿಟಿಡಿ ಮತ್ತು ಸಾರಾ ಮಹೇಶ್ ನಡುವಿನ ವೈಮನಸ್ಸು ಕೂಡ ಬಹಳ ಸಮಯದಿಂದ ಇದೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕನಾಗುವ ಇಚ್ಛೆ ಇದ್ದ ಜಿಟಿಡಿ ಅವರಿಗೆ ಆ ಸ್ಥಾನ ತಪ್ಪೋಕೆ ಮಹೇಶ್ ಕಾರಣ ಅನ್ನೋ ಸಿಟ್ಟಿದೆ. ಕಾಂಗ್ರೆಸ್ ಸೇರಿದ್ರೆ ಸಚಿವನಾಗ್ತಿದೆ ಅನ್ನೋ ಮಾತು ಕೂಡ ಆ ಹೊತ್ತಲ್ಲಿ ಅವರಿಂದ ಬಂದಿತ್ತು. ಅದೆಲ್ಲವೂ ಈಗ ಸೇರ್ಕೊಂಡು ಅವರು ಜೆಡಿಎಸ್ನಿಂದ ಹೆಚ್ಚು ಕಡಿಮೆ ಒಂದ್ ಕಾಲನ ಹೊರಗಿಟ್ಟಿದ್ದಾರಾ ಅನ್ನೋ ಅನುಮಾನ ಮೂಡಿಸಿದೆ. ಈ ನಡುವೆ 2017ರಲ್ಲಿ ಜಿಟಿಡಿ ಹಾಗೂ ಅವರ ಪುತ್ರನನ್ನ ಬಂಧಿಸೋಕೆ ಕಾಂಗ್ರೆಸ್ ಸರ್ಕಾರ ತಯಾರಾದಾಗ ಅದನ್ನ ತಪ್ಪಿಸಿದ್ದು ಕುಮಾರಸ್ವಾಮಿ ಅಂತ ಎಚ್.ಡಿ. ರೇವಣ್ಣ ಹೇಳಿರೋದು ಭಿನ್ನಮತದ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ರೇವಣ್ಣ ಮಾತಿಗೆ ತಿರುಗೇಟು ನೀಡಿರುವ ಜಿಟಿಡಿ ನಾನು ನನ್ನ ಮಗ ಜೈಲಿಗೆ ಹೋಗುವಂತ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಯಾವ ಅರ್ಥದಲ್ಲಿ ರೇವಣ್ಣ ಈ ರೀತಿ ಹೇಳಿಕೆ ನೀಡಿದ್ದಾರೋ ಗೊತ್ತಿಲ್ಲ. ನನ್ನ ಅರೆಸ್ಟ್ ಮಾಡ್ತಾರೆ, ಬಿಡಿಸ್ಕೊಡಿ ಅಂತ ಯಾರ ಬಳಿನೂ ಕೇಳಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಈ ಬಗ್ಗೆ ರೇವಣ್ಣ ಅವರನ್ನ ಕೇಳ್ತೀನಿ ಅಂತ ಜಿಟಿಡಿ ಹೇಳಿದ್ದಾರೆ. ಜಿಟಿಡಿ ಅವರ ಮಗನ ಜೈಲಿಗೆ ಕಳುಹಿಸಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿತ್ತು. ಜೀವನ ಏನು ಪ್ರಾರಂಭ ಮಾಡಿದ್ದು ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ, ಆವತ್ತಿಂದ ಇವತ್ತಿಗೆ 54 ವರ್ಷಗಳಾಗಿದೆ. ನನಗ್ಯಾರೂ ನನ್ನ ಮೇಲೆ ರಾಜಕೀಯವಾಗೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾವುದೇ ಒಂದು ದೂರು ಕೊಟ್ಟಿಲ್ಲ. ನನ್ನ ಮಗನೂ ಕೂಡ 2010ರಿಂದ ರಾಜಕೀಯ ಕ್ಷೇತ್ರದಲ್ಲಿ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷ, ಅಪೆಕ್ಸ್ ಬ್ಯಾಂಕ್ ಉಪಾಧ್ಯಕ್ಷ, ಈಗ ಶಾಸಕ. ಯಾವುದೇ ಕಂಪ್ಲೇಂಟು ಕೂಡ ನನ್ನ ಮಗನ ಹರೀಶ್ ಗೌಡನ ಮೇಲೂ ಇಲ್ಲ, ನನ್ನ ಮೇಲೂ ಇಲ್ಲ. ನನ್ನ ಕುಟುಂಬ ಆ ರೀತಿ ಬಂದಿರತಕ್ಕಂಥದ್ದು. ಇದೇ ವೇಳೆ ಅವರು ಯಡಿಯೂರಪ್ಪಗೆ ಅಧಿಕಾರ ತಪ್ಪಿಸಿದ್ದು ರೇವಣ್ಣ ಅನ್ನೋ ಸತ್ಯ ರಾಜ್ಯದ ಜನರಿಗೆ ಮೊದಲೇ ಗೊತ್ತಿತ್ತು. ಅದನ್ನ ಈಗ ರೇವಣ್ಣ ಒಪ್ಕೊಂಡಿದ್ದಾರೆ ಅಷ್ಟೇ. ಜೆಡಿಎಸ್ನ ಎಲ್ಲಾ ಶಾಸಕರಿಗೂ ಕುಮಾರಸ್ವಾಮಿ ಸಿಎಂ ಆಗಬೇಕು ಅನ್ನೋ ಆಸೆ ಇತ್ತು. ಅದಕ್ಕಾಗಿ ರೇವಣ್ಣ ಯಡಿಯೂರಪ್ಪನವರಿಗೆ ಅಧಿಕಾರ ತಪ್ಪಿಸಿದ್ರು ಅಂತ ಹೇಳಿದ್ದಾರೆ. ನಾನು ಸಾಧ್ಯವಾದಷ್ಟು ಮಾಧ್ಯಮಗಳಿಂದ ದೂರವಿದ್ರು ಪದೇ ಪದೇ ನನ್ನ ಹೆಸರು ಎಳೆತಂದು ಯಾಕೆ ಮಾತನಾಡ್ತಿದ್ದಾರೋ ಗೊತ್ತಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದ ಜನರ ಸಮಸ್ಯೆ ಆಲಿಸೋದು, ಅಭಿವೃದ್ಧಿ ಮಾಡೋದು ಬಿಟ್ಟು ಬೇರೆ ಯಾವುದೇ ಆಲೋಚನೆ ನನಗಿಲ್ಲ. ಸಿದ್ದರಾಮಯ್ಯನವರೇ ಮೆಚ್ಚುವ ಹಾಗೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಅವರು ಇನ್ಮುಂದೆ ನಾನು ರಾಜಕೀಯವಾಗಿ ಯಾರ ವಿರುದ್ಧವೂ ಮಾತಾಡುವುದಿಲ್ಲ ಅಂತ ಹೇಳಿದ್ದಾರೆ. ನಾನು ಸಾಧ್ಯವಾದಷ್ಟು ಮೀಡಿಯಾ ಮಾಧ್ಯಮಗಳಿಂದ ಭಾಳ ದೂರ ಇದ್ದೀನಿ. ಏನು ಮಾತಾಡಲೇಬಾರ್ದು ಅಂಥೇಳಿ ನನ್ನ ಮನಸ್ಸಲ್ಲಿ ನಾನೇ ತೀರ್ಮಾನ ಕೂಡ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಯಾಕೆ ನನ್ನ ಹೆಸರನ್ನ ಪದೇ ಪದೇ ತೆಗಿತಕ್ಕಂಥದ್ದು. ನಾನು ಆವತ್ತೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥದ್ದು
ಆ ಕ್ಷೇತ್ರದ ಬಗ್ಗೆ ಸಾಧ್ಯವಾದಷ್ಟು ಶಕ್ತಿ ಮೀರಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಿರಂತರವಾಗಿ ನಾವು ಮಾಡೋದು ಬಿಟ್ಟರೆ ಬೇರೆ ಯಾವುದೇ ಯೋಚನೆಗಳು ನನ್ನ ತಲೆಯಲ್ಲಿಲ್ಲ. ಸಿದ್ದರಾಮಯ್ಯನವರು ಇದೇ ಹುಣಸೂರು ಬಂದಿದ್ದರು. ಅವ್ರು ಬಂದಾಗ ಒಂದು ಮಾತು ಹೇಳ್ತಾರೆ, ನಾನೇ ಹಣಕಾಸು ಸಚಿವ ಇದ್ದೀನಿ, ನಾನೇ ಇಷ್ಟು ಕೆಲಸ ಮಾಡಿಲ್ಲ, ಜಿ ಟಿ ದೇವೇಗೌಡ ಎಲ್ಲಿಂಥದ್ದು ಮಾಡುತ್ತಾ ಅಂತ ಹೇಳ್ತಿದ್ರು. ಆ ರೀತಿ ನಾನು ಮಾಡಿರ್ತಕ್ಕಂಥ ದಾಖಲೆಗಳಿದ್ದಾವೆ, ನಾನು ಏನೇನು ಮಾಡಿದ್ದೀನಿ ಕ್ಷೇತ್ರಗಳಿಗೆ ಅಂತಕ್ಕಂಥದ್ದನ್ನು. ನನ್ನನ್ನು ಕಳ್ಳ ಅಂದರೂ ನಾನು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ, ಇದೇ ಕೊನೆಯದು ಅಂತ ಹೇಳಿದ್ದಾರೆ. ಏನೋ ಅಪ್ಪಿತಪ್ಪಿ ಮಾತಾಡಿದ್ದೀನಿ. ನಾನು ಇವ್ರ ಬಗ್ಗೆ ಇನ್ನು ಅವ್ರು ಏನೇ ಮಾತಾಡಿದ್ರು ನಾನು ವಿರುದ್ಧವಾಗೇ ಕಳ್ಳ ಅಂತ ಕೊಟ್ಟರು ನಾನು ರಿಯಾಕ್ಟ್ ಮಾಡಲ್ಲ. ನಾನು ರಿಯಾಕ್ಟೇ ಮಾಡಲ್ಲ. ಜಿಟಿಡಿ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ, ಆದರೆ ಅವರು ಕಾಂಗ್ರೆಸ್ ಸೇರುವ ದಿನಗಳು ಬಹುಶಃ ದೂರವಿಲ್ಲ. ಯಾಕಂದ್ರೆ ಸೋಲಿನಿಂದ ಕಂಗೆಟ್ಟಿರುವ ಜೆಡಿಎಸ್ ಇನ್ನಷ್ಟು ಹತಾಶವಾಗ್ತಿದೆ. ಬಿಜೆಪಿ ಜೊತೆಗಿನ ಅದರ ಮೈತ್ರಿ ಕೂಡ ಇನ್ನು ಹೆಚ್ಚು ಕಾಲ ಬಾಳುವ ಹಾಗೆ ಕಾಣಿಸ್ತಾ ಇಲ್ಲ. ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಮುಖಂಡರು ಯಾವ ನಿಲುವು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಜಿಟಿಡಿಯಂತಹ ಹಿರಿಯ ನಾಯಕರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳೋಕೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಖಂಡಿತ ಹಿಂಜರಿಯಲಾರರು. ಆದರೆ ಮೈಸೂರಿಗೆ ಸಂಬಂಧಿಸಿದ ಲೆಕ್ಕಾಚಾರಗಳೇನೇನಿರಲಿವೆ ಅನ್ನೋದು ಇದನ್ನ ನಿರ್ಧರಿಸಲಿವೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.